ಕನ್ನಡದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಯೋ ಜರ್ನಿಯಲ್ಲಿ ಇದು 6ನೇ ದಿನ. ಹಿಂದಿನ ವಿಡಿಯೋದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ನಲ್ಲಿ ಯಾವ್ದೆಲ್ಲ ಟೈಪ್ಸ್ ಇದಾವೆ ಅಂಡ್ ಯಾವ್ದೆಲ್ಲ ವೇಸ್ ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ನ ಮಾಡಬಹುದು ಅಂತ ಹೇಳಿ ನೋಡಿದ್ವಿ. ಅಂಡ್ ಈ ವಿಡಿಯೋದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಫ್ಯೂಚರ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ. ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಮುಂದಿನ ದಿನಗಳಲ್ಲಿ ಬೂಮ್ ಆಗುತ್ತಾ ಅಥವಾ ಬಿದ್ದೋಗುತ್ತಾ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ. ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಫ್ಯೂಚರ್ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಮೊದಲನೇ ಕಾರಣ ರ್ಯಾಪಿಡ್ ಇಂಟರ್ನೆಟ್ ಗ್ರೋತ್. ಭಾರತದಲ್ಲಿ ಹೊಸ ಇಂಟರ್ನೆಟ್ ಯೂಸರ್ಸ್ ಮಿಲಿಯನ್ ಗಳ ಸಂಖ್ಯೆಯಲ್ಲಿ ಆಡ್ ಆಗ್ತಾ ಇದ್ದಾರೆ. ಅಂದ್ರೆ ಆನ್ಲೈನ್ ಗಳಲ್ಲೇ ವ್ಯವಹಾರಗಳನ್ನ ಮಾಡ್ತಾ ಇದ್ದಾರೆ ಅಂತ. ಇನ್ನು ಎರಡನೇ ಮೇನ್ ಕಾರಣ ಅಂತಂದ್ರೆ ಈಗ ಮತ್ತೆ ಫ್ಯೂಚರ್ ಅಲ್ಲಿ ಬೂಮಿಂಗ್ ಅಲ್ಲಿ ಇರುವಂತ ಸೆಕ್ಟರ್ ಅಂತಂದ್ರೆ ಅದು ಇ ಕಾಮರ್ಸ್ ಸೆಕ್ಟರ್. ನೀವು ನಂಬ್ತೀರಾ, ಈ ಕಾಮರ್ಸ್ ಸೆಕ್ಟರ್ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರೋದು ಈ ಡಿಜಿಟಲ್ ಮಾರ್ಕೆಟಿಂಗ್ ಮೇಲೆ. ಇನ್ನು ಈ ಡಿಜಿಟಲ್ ಮಾರ್ಕೆಟಿಂಗ್ ಸ್ಕೋಪ್ ಕಳ್ಕೊಳ್ಳುತ್ತೆ ಅಂತ ಹೇಳ್ತಾ ಹೋದ್ರೆ ಇನ್ನು ತುಂಬಾ ರೀಸನ್ಸ್ ಇದಾವೆ. ನಿಮ್ಗೆ ಏನಾದ್ರು ಅಷ್ಟು ರೀಸನ್ಸ್ ಗಳನ್ನ ತಿಳ್ಕೊಬೇಕು ಅನ್ನೋ ಕುತೂಹಲ ಇತ್ತು ಅಂತಂದ್ರೆ ನಾನು ಒಂದು PDF ಮಾಡಿ ಇಟ್ಟಿದ್ದೀನಿ. ಕಮೆಂಟ್ ಅಲ್ಲಿ PDF ಅಂತ ಹೇಳಿ ಕಮೆಂಟ್ ಮಾಡಿ ಅಂಡ್ ಈ ರೀಲ್ ನಂಗೆ ಶೇರ್ ಮಾಡಿ, ನಾನು ಆ PDF ನ ಫ್ರೀಯಾಗಿ ಕಳ್ಸಿಕೊಡ್ತೀನಿ. ಅಂಡ್ ಮುಂದಿನ ವಿಡಿಯೋದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಟೈಪ್ಸ್ ನ ಒಂದೊಂದಾಗಿ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ.